ಬಲಿಷ್ಠ ಭವ್ಯ ಭಾರತದಲ್ಲಿ ಕ್ರಿಶ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ ಏನಂತಂದರೆ, ನೆವರ್ ಎವರ್ ಬಿಲೀವ್ ದ್ಯಾಟ್ ಯು ಆರ್ ವೀಕ್ ಮೀಕ್, ಆಲ್ವೇಸ್ ಬಿಲೀವ್ ದ್ಯಾಟ್ ಯು ಆರ್ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್, ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ತಂದ್ಬಿಟ್ಟು ಅಲ್ವಾ. ಹೀಗೆ ಅಂದ್ಕೊಂಡಿದ್ದಕ್ಕೇ ಅವರು ಮಹತ್ತನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಗೊತ್ತಿಲ್ಲದಿರುವಂಥ ಅಮೆರಿಕಾಗೆ ಹೋಗಿ, ಆ ಚಿಕಾಗೋದಲ್ಲಿ ಹೋಗಿ, ಅಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಬಗ್ಗೆ, ಅವರ ಭಾರತದ ಇತಿಹಾಸ, ಭಾರತದ ಸಂಸ್ಕಾರ ಸಂಸ್ಕೃತಿ ಏನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತಿರುಗಿ ನೋಡೋ ರೀತಿಯಲ್ಲಿ ಅದನ್ನು ತಿಳಿಸ್ಕೊಟ್ರು. ಹಾಗಾಗಿ ನಾನು ಅದಕ್ಕೆ ಆ ಸ್ವಾಮಿ ವಿವೇಕಾನಂದನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಒಂದು ಕೋಟನ್ನು ಬರ್ತೀನಿ. ಏನು ಅಂತಂದರೆ, ನೀನಲ್ಲ ಸಾಮಾನ್ಯ ವ್ಯಕ್ತಿ, ನೀನಲ್ಲ ಸಾಮಾನ್ಯ ವ್ಯಕ್ತಿ, ನಿನ್ನಲ್ಲಿರುವುದು ದಿಶಕ್ತಿ, ಇದನ್ನರಿತರೆ ನೀನಾಗುವೆ ಮಹಾಶಕ್ತಿ, ಇದರ ಜೊತೆಗೆ ಬಳಸಿಕೊಂಡರೆ ನಿನ್ನ ಬುದ್ಧಿಶಕ್ತಿ, ಕೊಡಬಲ್ಲೆ ಸರ್ವ ಸಂಕಷ್ಟಗಳಿಗೂ ಮುಕ್ತಿ ಅಂತ ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳ್ತಾ ಇರ್ತಾರೆ. ನಾನು ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಮಹಾನ್ ಶಕ್ತಿ ಅನ್ನೋದನ್ನು ನಾನು ಹೇಗೆ ಅರ್ಥಕೊಂಡು ಗೊತ್ತಿಲ್ಲದಿರುವಂಥ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಬೇಕಾದಷ್ಟು ಕಷ್ಟಗಳನ್ನು ಪಟ್ಟು, ಕೋಟಲೆಗಳನ್ನು ಪಟ್ಟು, ಆದರೂ ಕೂಡ ಅಲ್ಲಿ ಇಡೀ ಪ್ರಪಂಚಕ್ಕೆ ಭಾರತದ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಸನಾತನ ಧರ್ಮದ ಹಿರಿಮೆ ಗರಿಮೆಗಳನ್ನು ತಿಳಿಸಿ, ಇಡೀ ಪ್ರಪಂಚವೇ ಭಾರತದ ಬಗ್ಗೆ ಹೊಂದಿದ್ದಂತಹ ಆ ಒಂದು ಕೀಳು ಮನೋಭಾವ, ತಾಳು ಮನೋಭಾವವನ್ನು ಬದಲಾಯಿಸಿ ಭಾರತದ ಬಗ್ಗೆ ದಿವ್ಯ ಮನೋಭಾವವನ್ನು, ಭವ್ಯ ಮನೋಭಾವವನ್ನು ಬೆಳೆಸೋ ರೀತಿಯಲ್ಲಿ ಮಾಡಿಕೊಟ್ನಲ್ಲ, ಆ ರೀತಿ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಸಾಧ್ಯ ಇದೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀನಲ್ಲ ಸಾಮಾನ್ಯ ವ್ಯಕ್ತಿ, ನೀನಲ್ಲ ಸಾಮಾನ್ಯ ವ್ಯಕ್ತಿ, ನಿನ್ನಲ್ಲಿರುವುದು ಧೀಶಕ್ತಿ, ಇದನ್ನರಿತರೆ ನೀನಾಗುವ ಮಹಾಶಕ್ತಿ, ಇದರ ಜೊತೆ ಬಳಸಿಕೊಂಡರೆ ನಿನ್ನ ಬುದ್ಧಿಶಕ್ತಿ, ಕೊಡಬಲ್ಲೆ ಸರ್ವ ಸಂಕಷ್ಟಗಳಿಗೂ ಮುಕ್ತಿ ಅಂತ ನಾವೆಲ್ಲರೂ ಕೂಡ ಅದನ್ನೇ ಅನ್ಕೋಬೇಕಾಗಿರುತ್ತೆ. ಯಾಕೆಂತಂದರೆ ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣಗಳು ಇದರಲ್ಲಿ ಎಲ್ಲೇ ತೆಗೆದುಕೊಂಡ್ರು ಕೂಡ ಎಲ್ಲದಲ್ಲೂ ಕೂಡ ಏನು ಹೇಳ್ತಾ ಇದೆ, ಮನುಷ್ಯ ಸಾಮಾನ್ಯ ಮನುಷ್ಯ ಅಲ್ಲ, ಸಾಮಾನ್ಯನಾಗಿ ಹುಟ್ಟಿರ್ಬೋದು, ಆದರೆ ಅವನಲ್ಲಿರುವಂಥ ಧೀಶಕ್ತಿಯನ್ನು, ಅವನಲ್ಲಿರುವಂಥ ಪೊಟೆನ್ಷಿಯಲನ್ನು, ಅವನಲ್ಲಿರುವಂಥ ನಾಲೆಡ್ಜನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಯಿತು ಅಂತಂದರೆ ಹಿ ಕ್ಯಾನ್ ಬಿಕಮ್ ಎ ಗ್ರೇಟ್ ಪರ್ಸನಾಲಿಟಿ. ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಬಿಕಮ್ ಎ ಗ್ರೇಟ್ ಪರ್ಸನ್ ಆ್ಯಂಡ್ ಗ್ರೇಟ್ ಪರ್ಸನಾಲಿಟೀಸ್ ಅಂತ ಅದನ್ನು ತಿಳಿಸ್ಕೊಟ್ರು. ಇದನ್ನು ಅರ್ಥ ಮಾಡ್ಕೊಂಡಂಥವ್ರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ರಾಣಾ ಪ್ರತಾಪ ಸಿಂಹನ ಆಗಿರ್ಬೋದು, ಶಿವಾಜಿ ಮಹಾರಾಜರಾಗಿರ್ಬೋದು, ಇವರೆಲ್ಲರೂ ಕೂಡ ಏನು ಮಾಡಿದ್ರು, ನಮ್ಮ ದೇಶದ ಮೇಲೆ ಬಂದಂಥ ಆ ಶತ್ರುಗಳನ್ನು ಚೆಂಡಾಡಿದ್ರು, ಅವರ ರುಂಡಗಳನ್ನು ಚೆಂಡಾಡಿ ಆ ರೀತಿಯಲ್ಲಿ ಅವ್ರಿಗೆ ಬುದ್ಧಿಯನ್ನು ಕಲಿಸಿದ್ರು. ಇವತ್ತೇನಾದ್ರು ನಮ್ಮ ರಾಷ್ಟ್ರವಾಗಿ ಉಳ್ಕೊಳ್ತಾ ಇದೆ, ನಮ್ಮ ಸನಾತನ ಧರ್ಮ, ನಮ್ಮ ಸನಾತನ ಸಂಸ್ಕೃತಿ ಉಳ್ಕೊಳ್ತಾ ಇದೆ ಅಂತಂದರೆ ಇದಕ್ಕೆ ಮೂಲ ಪುರುಷರು ಇವರೆಲ್ಲರೂ ಕೂಡ ಆಗಿದ್ದಾರೆ. ಈ ರೀತಿ ಅನೇಕ ರಾಜ ಮಹಾರಾಜರು ಅವರೆಲ್ಲರೂ ಕೂಡ ರಾಮಾಯಣ ಮಹಾಭಾರತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು, ಭಗವದ್ಗೀತೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು, ಅದರ ಮೂಲಕ ತಮ್ಮೊಳಗಿರುವಂಥ ಶಕ್ತಿ ಏನು ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡ್ರು. ಎಸ್, ನನ್ನಲ್ಲೂ ಧೀಶಕ್ತಿ ಇದೆ, ನನ್ನಲ್ಲೂ ಮಹಾಶಕ್ತಿ ಇದೆ, ನನ್ನಲ್ಲೂ ಬುದ್ಧಿಶಕ್ತಿ ಇದೆ, ನನ್ನಲ್ಲೂ ಕೂಡ ವೀರತನ ಇದೆ, ನನ್ನಲ್ಲೂ ಕೂಡ ಧೀರತನ ಇದೆ, ನನ್ನಲ್ಲೂ ಕೂಡ ಶೂರತನ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಈ ಜೀವನದಲ್ಲಿ ನಾನು ಯಾತಕ್ಕೋಸ್ಕರ ಬದುಕಬೇಕು, ಬಾಳಬೇಕು ಅನ್ನೋದನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಏನು ಮಾಡಿದ್ರು, ಆ ಒಂದು ಉದ್ದೇಶಕ್ಕೋಸ್ಕರ ತಮ್ಮ ಜೀವನವನ್ನು ನಡೆಸಿದ್ರು, ಮಾಡಿದ್ರು. ಹಾಗಾಗಿ ಎಲ್ರಿಗೂ ಕೂಡ ಇವತ್ತು ನಾ ಹೇಳೋದಂತಂದರೆ, ನೆವರ್ ಎವರ್ ಥಿಂಕ್ ದ್ಯಾಟ್ ಯು ಆರ್ ವೀಕ್ ಆ್ಯಂಡ್ ಮೀಕ್, ಆಲ್ವೇಸ್ ಥಿಂಕ್ ದ್ಯಾಟ್ ಯು ಆರ್ ಪವರ್ಫುಲ್ ಆ್ಯಂಡ್ ಸ್ಟ್ರಾಂಗ್. ಹಾಗಾಗಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಕೊಡೋದ್ರ ಜೊತೆಗೆ ಇವತ್ತು ಹೆಚ್ಚಾಗಿರುವಂಥ ಪವರ್ನು ಕೂಡ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.